ಓಂ ಅಂಶೋ ನಾನಾ ವ್ಯಪದೇಶ ತನ್ಯಥಾ ಚಾಪಿ ದಾಶಕ್ಕಿತವಾದಿವತ್ವಂ ಅಧೀಯತೆ ಏಕೆ. ಎರಡನೇ ಅಧ್ಯಾಯದ 3ನೇ ಪಾದದ 43ನೇ ಸೂತ್ರ ಇದು. ಈ 8 ಸೂತ್ರಗಳನ್ನು ಒಳಗೊಂಡಂತಹ ಒಂದು ಅಧಿಕರಣ. ಈ ಸೂತ್ರ ಅದರಲ್ಲಿ ಮೊದಲನೇ ಸೂತ್ರ ಅಧಿಕರಣದಲ್ಲಿ. ಅದನ್ನು ಆಚಾರ್ಯರು ಜೀವಸ್ತದ್ವಶಕಸ್ಸದ ತದಾಭಾಸೋ ಹರಿಸರ್ವ ರೂಪೇಶ್ವಪಿ ಸಮಸ್ಸದ ಅಂತ ಹೀಗೆ ಸಂಗ್ರಹಿಸಿದ್ದಾರೆ. 65ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಅಂಶೋ ನಾನಾ ವ್ಯಪದೇಶ ಅನ್ನೋ ಸೂತ್ರ ಹೊರಟಿತ್ಯಾಕೆ ಅಂತ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಆ ಜೀವಸ್ತದ್ವಶಕಸ್ಸದ ಅನ್ನೋ ಮಾತಿನಿಂದ ಈ ಅಭಿಪ್ರಾಯ ಹೇಗೆ ಸಿಕ್ಕಿತು, ಜೀವಸ್ತದ್ವಶಕಸ್ಸದ ಅನ್ನೋ ಒಂದಷ್ಟು ಮಾತಿನಿಂದ ಎಲ್ಲನೂ ಹೇಗೆ ಸಂಗ್ರಹ ಮಾಡಿದ ಹಾಗಾಯಿತು, ಅಧಿಕರಣದ ಸಾರವನ್ನು, ಮತ್ತೆ ಸರ್ವರೂಪೇಶ್ವಪಿ ಸಮಸ್ತದ ಅಂತನ್ನೋದ್ರಿಂದ ಏನೇನು ನಮಗೆ ಅರ್ಥ ಪ್ರಾಪ್ತ ಆಗ್ತದೆ ಅನ್ನೋದನ್ನೆಲ್ಲ ಈಗ ಮುಂದಿನ 66ನೇ ಗದ್ಯ ಭಾಗದಲ್ಲಿ ವರ್ಣನೆ ಮಾಡ್ತಾರೆ. ಗತಿ ಅತ್ರ ಪ್ರವೃತ್ತಿ, ಅಲ್ಲಿ ಜೀವಸ್ತದ್ವಶಕಸ್ಸದ ಅಂತಿದೆಯಲ್ಲ, ಅಲ್ಲಿ ವಶಗಃ ಅಂದ್ರೆ ಗ ಎಂಬ ಮಾತಿನಿಂದ ಜೀವನ ಪ್ರವೃತ್ತಿಯನ್ನ ಗ್ರಹಿಸಬೇಕು. ಜೀವನ ಎಲ್ಲಾ ಥರದ ಪ್ರವೃತ್ತಿಗಳು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಪಿ ತದಾಭಾಸೋ ಅಪಿ ಇತಿ ಅನ್ವೇತಿ, ತದಾಭಾಸೋ ಹರಿಸರ್ವ ರೂಪೇಶ್ವಪಿ ಸಮಸ್ಸದ ಅಂತಿದೆಯಲ್ಲ, ಎಲ್ಲ ರೂಪಗಳಲ್ಲಿಯೂ ಅಂತ ಅರ್ಥ ಆಗ್ತದೆ. ಅಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಅದಲ್ಲ ಅಂತಲ್ಲ, ಅದ್ರ ಜೊತೆಗೆ ಈ ಅದೊಂದು ಮುಂದಿನ ಅನ್ವಯ ಮತ್ತೆ ಹೇಳ್ತಾರೆ, ಅದು ಹೌದೇ ಹೌದು, ಎಲ್ಲ ರೂಪಗಳಲ್ಲಿಯೂ ಸಮಾನ ಅಂತ. ಅದಲ್ಲದೆ ತದಾಭಾಸೋ ಅಪಿ, ಈ ಜೀವ ಪರಮಾತ್ಮನ ಪ್ರತಿಬಿಂಬನೇ ಆಗಿದ್ದರೂ ಕೂಡ ಅವನು ತದ್ವಶಕಃ ಅಂತ ಹೀಗೆ ಮುಂದೆ ಅನ್ವಯ ಆಗ್ತದೆ. ಹೀಗೆ ಅಪಿ ಅಂತ ಅನ್ನೋದನ್ನು ತದಾಭಾಸೋಪಿ, ಅವನ ಪ್ರತಿಬಿಂಬನೇ ಆಗಿದ್ದರು ಅಂತ ಅಲ್ಲಿ ಅನ್ವಿತ ಆಗ್ತದೆ. ನಾನು ಅರ್ಥ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ತದಾಭಾಸೋಪಿ ಅಂದ್ರೆ ಪ್ರತಿಬಿಂಬನಾಗಿದ್ದರು ಅಂತ ಹೇಳಿದೆ, ಆಗಿದ್ದರೂ ಅಲ್ಲ. ತದಾಭಾಸೋಪಿ ಅಂತ ಅನ್ವಯ ಸರಿ, ಆದ್ರೆ ಆಗಿದ್ದರೂ, ಹೀಗಾಗಿದ್ದರೂ ಅಂತ ಅರ್ಥ ಅಲ್ಲ. ಅದು ಮುಂದೆ ಇಲ್ಲೇ ಹೇಳ್ತಾರೆ. ಜೀವ ಸದಾ ಹರಿಯಧೀನ ಪ್ರವೃತ್ತಿಮಾನ್. ಜೀವನು ಯಾವತ್ತೂ ಕೂಡ ಭಗವಂತನಿಗೆ ಅಧೀನವಾದ ಪ್ರವೃತ್ತಿ ಉಳ್ಳವನಾಗಿದ್ದಾನೆ. ವಶ ಅಂದ್ರೆ ಅಧೀನವಾಗಿ, ಗ ಅಂದ್ರೆ ಪ್ರವೃತ್ತಿ ಉಳ್ಳವನಾಗಿದ್ದಾನೆ. ಮತ್ತೆ ತದಾಭಾಸೋಪಿ, ಅವನ ಪ್ರತಿಬಿಂಬನೂ ಆಗಿದ್ದಾನೆ. ಎರಡನೇ ಅಂಶ ಅದು, ಇನ್ನೊಂದು ಪಾಯಿಂಟ್ ಅಷ್ಟೇ. ಅದು ಅಧೀನನಾಗಿದ್ದರೂ ಅಂತ ಹಾಗೆ ಅರ್ಥ ಮಾಡ್ಕೋಬೇಕು, ತಪ್ಪದು, ಆ ಸರಿಯಲ್ಲ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅರ್ಥ ಮಾಡ್ಬೇಕು ಅಂತ ತಾನೇ ಹೇಳಿದ್ದಾರೆ. ನಾನು ಮೊದಲು ಹೇಳಿದ್ದು ಪ್ರಮಾದದಿಂದ ಅಷ್ಟೇ. ಪ್ರತಿಬಿಂಬ ಭೂತ ಚ ಅನ್ನೋದು ಅಪಿ ಅನ್ನೋದನ್ನು ಸೂಚನೆ ಮಾಡ್ತದೆ. ತದಾಭಾಸೋಪಿ ಅನ್ನೋದಕ್ಕೆ ಅರ್ಥ ಹರಿಪ್ರತಿಬಿಂಬ ಭೂತಶ್ಚ. ಮತ್ತೆ ಅದ್ರ ಮುಂದೆ ತದಾಭಾಸೋ ಹರಿಸರ್ವ ರೂಪೇಶ್ವಪಿ ಸಮಸ್ಸದ ಅಂತ ಬಂತಲ್ಲ, ಅಲ್ಲಿ ಹರಿಹಿ ಮತ್ಸ್ಯಾದಿ ಸರ್ವರೂಪೇಶ್ವಪಿ ಸದಾ ಸಮಃ. ಇನ್ನು ಮತ್ತಲ್ಲಿ ಅಪಿ ಅಂತಿದ್ದೇ ಇದೆ, ಆ ಅಪಿ ಏನು ಹೋಗ್ಲಿಲ್ಲ. ಆ ಅಪಿ ಅನ್ನೋದನ್ನು ಹಿಂದೆ ಕೂಡ ಇಟ್ಕೊಂಡ್ವಿ ಅಷ್ಟೆ. ಭಗವಂತ ಮತ್ಸ್ಯ ಮೊದಲಾದ ಎಲ್ಲಾ ರೂಪಗಳಲ್ಲೂ ಕೂಡ ಸಮಾನನೇ ಆಗಿದ್ದಾನೆ. ಯಾವ ರೂಪವನ್ನು ತಳೆದ್ರು, ಅಂಶಾವತಾರ ಇರಬಹುದು ಮತ್ತು ಆವೇಶಾವತಾರ ಇರಬಹುದು, ಆ ಥರದ್ದು ಯಾವುದೇ ರೂಪ ಇದ್ರೂ ಕೂಡ ಅಲ್ಲೆಲ್ಲ ಅವನು ಸಮಾನೆ ಅಂತ ಹೀಗದರ ಅರ್ಥ. ಈಗ ನಾವು ಹಿಂದೆ 65ನೇ ಮೂಲದಲ್ಲಿ ಪ್ರಶ್ನೆ ಮಾಡಿದಾಗ ಮತ್ಸ್ಯಾದಿಗಳಂತೆ ಜೀವನೂ ಆಗಬೇಕಾದಿತ್ತು. ಜೀವ ಒಂದು ವೇಳೆ ಭಗವಂತನ ಪ್ರತಿಬಿಂಬ ಹೌದಾದ್ರೆ ಮತ್ಸ್ಯಾದಿಗಳಂತೆ ಜೀವ ಆಗಬೇಕಾದಿತ್ತು, ಅಥವಾ ಮತ್ಸ್ಯಾದಿಗಳೇ ಜೀವನಂತೆ ಆಗಬೇಕಾದಿತ್ತು. ಮತ್ಸ್ಯಾದಿಗಳು ಹೇಗೆ ಸರ್ವಶಕ್ತಿ ಪರಿಪೂರ್ಣರೋ ಹಾಗೆ ಜೀವನೂ ಆಗಬೇಕಾದಿತ್ತು, ಅಥವಾ ಮತ್ಸ್ಯಾದಿಗಳೇ ಜೀವನಂತೆ ದುರ್ಬಲರಾಗಬೇಕಾದಿತ್ತು ಅಂತ 2 ಥರ ಪ್ರಶ್ನೆ ಕೇಳಿದ್ವಿ.
ಅದಕ್ಕೆ ಈಗ ಇಲ್ಲಿ ವ್ಯತ್ಯಾಸ ಹೇಳ್ತಾರೆ. ಅವೆರಡಕ್ಕೂ ವ್ಯತ್ಯಾಸ ಇದೆ. ಅಂಶ ಅಂತ ಹೀಗೆಲ್ಲ ನಾವು ಶಬ್ದ ಪ್ರಯೋಗ ಮಾಡಿರ್ಬೋದು. ಆ ಶಬ್ದ ಪ್ರಯೋಗದಲ್ಲಿ ವ್ಯತ್ಯಾಸ ಇದೆ. ಒಂದೊಂದು ಕಡೆ ಒಂದೊಂದು ರೀತಿಯಾದ ಅಂಶ. ಜೀವ ಈಶನ ಅಧೀನವಾಗಿ ಪ್ರವೃತ್ತಿ ಉಳ್ಳವನು. ಜೀವಸ್ಯ ಈಶಾಧೀನ ಪ್ರವೃತ್ತಿ ಮತ್ವಾತ್. ಇಂಥ ಪ್ರವೃತ್ತಿ ಉಳ್ಳವನವನು. ಮತ್ತು ಈಶ ಪ್ರತಿಬಿಂಬತ್ವಾಚ, ಅವನು ಭಗವಂತನ ಪ್ರತಿಬಿಂಬನೂ ಆಗಿದ್ದಾನೆ. ಹೀಗೆ ಎರಡೂ ಆಗಿರೋದ್ರಿಂದ ಜೀವನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವೇ ಬೇರೆ. ಹಾಗೇನೆ ಮತ್ಸ್ಯಾದಿಗಳಿಗೂ ಭಗವಂತನಿಗೂ ಇರುವ ಸಂಬಂಧವೇ ಬೇರೆ. ಮತ್ಸ್ಯಾದಿಗಳು ಹರಿಯಧೀನ ಪ್ರವೃತ್ತಿ ಉಳ್ಳದ್ದಲ್ಲ, ಸ್ವಯಂ ಹರಿಣೇ ಆದ್ರಿಂದ ಅವನಿಗೆ ಅಧೀನವಾಗಿ ಪ್ರವೃತ್ತಿ ಮಾಡೋ ಪ್ರಶ್ನೆ ಇಲ್ಲ. ಅದು ಮತ್ಸ್ಯ ಕೂರ್ಮಾದಿಗಳು. ಮತ್ತೆ ಅವು ಭಗವಂತನ ಪ್ರತಿಬಿಂಬಗಳೂ ಅಲ್ಲ. ಮತ್ಸ್ಯಾದಿಗಳು ಭಗವಂತನ ಪ್ರತಿಬಿಂಬಗಳು ಕೂಡ ಅಲ್ಲ. ಅಂಶ ಇರಬಹುದು, ಅಂಶ ಅಂತ ಅನ್ನೋದಕ್ಕೆ ಅರ್ಥ ಬೇರೆ ಇದೆ. ಪ್ರತಿಬಿಂಬಗಳು ಅಲ್ಲ. ಮತ್ಸ್ಯಾದೇಹೇ ತದ್ ಉಭಯ ಅಭಾವಾತ್. ಮತ್ಸ್ಯ ಕೂರ್ಮಾದಿ ಅವತಾರಗಳು ಪೃಥ್ವಿನಲ್ಲಿರುವಂತಹ ಭಗವಂತನ ರೂಪ ಮೊದಲಾದದ್ದು ಈಶನಿಗೆ ಅಧೀನವಾಗಿ ಪ್ರವೃತ್ತಿ ಮಾಡುವಂಥದ್ದು ಅಲ್ಲ, ಈಶನಿಗೆ ಅದು ಪ್ರತಿಬಿಂಬವೂ ಅಲ್ಲ. ಇವೆರಡೂ ಇಲ್ಲ. ಆದ್ರಿಂದ ಈ ಜೀವನಿಗೂ ಆ ಮತ್ಸ್ಯಾದಿ ರೂಪಗಳಿಗೂ ಯಾವುದೇ ರೀತಿಯಾದ ತಳಕು ಹಾಕುವುದು ಯೋಗ್ಯ ಅಲ್ಲ. ತಯೋಹೋ ಈಶಾಂಶತ್ವ ಅವಿಶೇಷೇಪಿನ ಸಾಮ್ಯಾಪತ್ತಿ. ತಯೋಹೋ ಅಂದ್ರೆ ಈ ಜೀವನೂ ಈಶನಾಂಶ, ಮತ್ಸ್ಯಾದಿಗಳು ಈಶನಾಂಶ ಇರಬಹುದು. ಆ ಒಂದು ಸಾಮ್ಯ ಇದ್ರೂ ಕೂಡ ಅದೊಂದು ಈಶಾಂಶತ್ವ ಅವಿಶೇಷೇಪಿ, ಅದೊಂದು ವ್ಯತ್ಯಾಸ ಇಲ್ಲ. ಪರಮಾತ್ಮನ ಅಂಶರಾಗಿದ್ದಾರೆ ಅನ್ನೋ ಮಾತಿಗೆ ಯಾವುದೇ ವಿವಾದ ಇಲ್ಲ. ಅದು ಸಮಾನ ಇಬ್ಬರಿಗೂ. ಆದರೆ ಬೇರೆ ಥರದ ಸಾಮ್ಯವನ್ನು ಹೇಳಬಾರ್ದು. ಅಂಶ ಎಂಬ ದೃಷ್ಟಿಯಿಂದ ಸಮಾನ ಅಂತ ಹೇಳಿ ಸುಮ್ಮನೆ ಇರ್ಬೇಕಷ್ಟೆ. ಹೊರತು ಮತ್ಸ್ಯಾದಿಗಳಂತೆ ಜೀವರು ಕೂಡ ಸರ್ವಜ್ಞ ಸರ್ವಶಕ್ತರಾಗಲಿ ಅಂತಾಗಲಿ, ಇನ್ನು ಮತ್ಸ್ಯಾದಿಗಳೇ ಜೀವನಂತೆ ಅಲ್ಪಶಕ್ತರಾಗಲಿ ಅಂತಾಗಲಿ ಅಲ್ಲಿ ಪ್ರತಿಪಾದನೆ ಮಾಡಬಾರದು. ಹಾಗೆ ಹೇಳೋದು ಉಚಿತ ಅಲ್ಲ ಅಂತ ಅಭಿಪ್ರಾಯ. ಹಾಗಾಗಿ ಈಶಾಂಶತ್ವ ಅವಿಶೇಷೇಪಿ, ಈಶನ ಅಂಶತ್ವ ಎಂಬುದು ಮತ್ಸ್ಯಾದಿಗಳಲ್ಲೂ ಇದೆ, ಜೀವರಲ್ಲೂ ಇದೆ. ಅದು ಅವಿಶೇಷ, ಅಲ್ಲೇನು ವ್ಯತ್ಯಾಸ ಇಲ್ಲ ಇಬ್ಬರಿಗೂ. ಆದರೆ ಸಾಮ್ಯ ಇಲ್ಲ, ಅದನ್ನು ತಿಳ್ಕೊಳ್ಬೇಕು. ಯಾಕೆಂದ್ರೆ ಜೀವಸ್ಯ ಭಿನ್ನಾಂಶತ್ವಾತ್ ಮತ್ಸ್ಯಾದೇಹೇ ಅಭಿನ್ನಾಂಶತ್ವಾತ್. ಇಬ್ಬರು ಅಂಶರು ಹೌದು, ಆದರೆ ಜೀವ ಪರಮಾತ್ಮನ ಅಂಶ ಅಂತ ಹೇಳುವಾಗ ಅದಕ್ಕೆ ಅರ್ಥ ಬೇರೆ ಇದೆ. ಮತ್ತೆ ಮತ್ಸ್ಯಾದಿಗಳು ಪರಮಾತ್ಮನ ಅಂಶ ಅಂತ ಹೇಳುವಾಗ ಅದಕ್ಕೆ ಅರ್ಥ ಬೇರೆನೇ ಇದೆ. ಜೀವರು ಪರಮಾತ್ಮನ ಅಂಶರು ಅಂದ್ರೆ ಏನರ್ಥ ಹಾಗಾದ್ರೆ? ಅಂದ್ರೆ ಅವರು ಪರಮಾತ್ಮನ ಭಿನ್ನಾಂಶರು ಅಂತ ಅರ್ಥ. ಮತ್ಸ್ಯಾದಿಗಳು ಪರಮಾತ್ಮನ ಅಂಶರು ಅಂದ್ರೆ ಏನರ್ಥ? ಅಲ್ಲಿ ಅಭಿನ್ನಾಂಶರು ಅಂತ ಅರ್ಥ. ಹೀಗೆ ಮತ್ಸ್ಯಾದಿಗಳು ಅಭಿನ್ನಾಂಶರು, ಜೀವರು ಭಿನ್ನಾಂಶರು. ಇದು ಗೊತ್ತಾಗದೇ ಇರೋದ್ರಿಂದಲೇ ಅನೇಕ ಕಡೆ ಅದ್ವೈತದ ವ್ಯಾಖ್ಯಾನಗಳು ಇವೆಲ್ಲ ಹೊರಟಿರೋದು. ಅದು ತುಂಬಾ ಸಂಕೀರ್ಣವಾದದ್ದು. ಜೀವ ಪರಮಾತ್ಮರ ನಡುವಿನ ಸಂಬಂಧ ಮತ್ತೆ ಮತ್ಸ್ಯಕೂರ್ಮಾದಿಗಳಿಗೂ ಭಗವಂತನಿಗೂ ಇರುವ ಸಂಬಂಧ ತುಂಬಾ ಸಂಕೀರ್ಣವಾದ. ಅಂಶ ಅಂತ ಹೇಳ್ತೇವೆ, ಆದರೆ ಭಿನ್ನಾಂಶರು, ಅಭಿನ್ನಾಂಶರಲ್ಲ. ಹೀಗೆ ವ್ಯತ್ಯಾಸ ಇದೆ ಅಂತ ಅದರ ತಾತ್ಪರ್ಯ. ಅತ್ರ ಉಕ್ತಾಸು ಸರ್ವಾಸು ಅಪಿ ಯೋಜನಾಸು. ಈಗೆಲ್ಲ ವಾಕ್ಯ ಯೋಜನೆಗಳನ್ನ ತೋರಿಸಿದ್ರಲ್ಲ, ಅವನು ಅಂಶನೂ ಆಗಿದ್ದಾನೆ, ಜೀವ ಪರಮಾತ್ಮನ ಪ್ರತಿಬಿಂಬನೂ ಆಗಿದ್ದಾನೆ. ತದಾಭಾಸೋ ಅಪಿ, ಅವನು ಭಗವಂತನ ಪ್ರತಿಬಿಂಬನೂ ಆಗಿದ್ದಾನೆ. ಮತ್ತೆ ಅವನು ಭಗವಂತನಿಗೆ ಅಧೀನವಾಗಿ ಪ್ರವೃತ್ತಿಯನ್ನೂ ಮಾಡ್ತಾನೆ ಅಂತೆಲ್ಲ ತೋರಿಸಿದ್ರಲ್ಲ. ಹಾಗೇನೆ ಮತ್ಸ್ಯಾದಿಗಳು ಆ ಭಗವಂತನ ಮತ್ಸ್ಯ ಕೂರ್ಮ ಮೊದಲಾದ ಅವತಾರಗಳು, ನಾರಾಯಣ ಹಯಗ್ರೀವ ಮೊದಲಾದ ಅವತಾರಗಳು, ಇವೆಲ್ಲವೂ ಕೂಡ ಎಲ್ಲಾ ರೂಪಗಳಲ್ಲೂ ಭಗವಂತ ಅಭಿನ್ನ ಅಂತನೂ ಎಲ್ಲ ಹೇಳಿದ್ವಲ್ಲ.
ಇವಿಷ್ಟೆಲ್ಲ ಯೋಜನೆಗಳು. ಯೋಜನೆ ಅಂದರೆ ವಾಕ್ಯ ಯೋಜನೆ. ಮತ್ತು ಅದನ್ನು ಕೇಳುವವರಿಗೆ ಪ್ರಶ್ನೆ ಬರ್ತದೆ, ಇವೆಷ್ಟೆಲ್ಲ ಈ ವಾಕ್ಯ ಯೋಜನೆ ನೀವು ತೋರಿಸಿದ್ರಿ, ಅದಕ್ಕೆ ಪ್ರಮಾಣ ಏನು ಅಂತ ಯಾರಿಗೂ ಒಂದು ಪ್ರಶ್ನೆ ಬರ್ತದೆ. ಆ ಥರದ ಪ್ರಶ್ನೆ ಬಂದಾಗ ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ಬೇಕು. ಪ್ರಮಾಣಗಳನ್ನು ತೋರಿಸುವುದನ್ನು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತೋರಿಸೇ ಇದ್ದಾರೆ, ಅದೆಲ್ಲಿಗೂ ಗೊತ್ತಿದೆ. ಉಕ್ತಾರ್ಥೇಶು ಪ್ರಮಾಣ ಅಪೇಕ್ಷಾಯಾಮ್, ಈ ಎಲ್ಲ ವಾಕ್ಯ ಯೋಜನೆಗಳಲ್ಲಿ ಹೇಳಲ್ಪಟ್ಟಂತಹ ಅರ್ಥಗಳಿಗೆ ಕುರಿತಂತೆ ಏನು ಪ್ರಮಾಣವಿದೆ ಅಂತ ಹೀಗೆ ಪ್ರಮಾಣದ ಒಂದು ಜಿಜ್ಞಾಸ ಬಂದಾಗ ವೈದಿಕ ವಚನ ಪರಾಮರ್ಶಕತೆಯ ತೇನೈವೇತಿ ಪದಂ, ಅದಕ್ಕೆ ಬೇಕಾದಷ್ಟು ವೇದ ಮತ್ತು ಪುರಾಣಗಳಲ್ಲೆಲ್ಲ ಬೇಕಾದಷ್ಟು ಪ್ರಮಾಣಗಳಿದ್ದೇವೆ. ಪ್ರಮಾಣಗಳ ಕೊರತೆ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದು ಎಲ್ಲಿದೆ ಪ್ರಮಾಣಗಳಿದೆ ಅಂತ ಅನ್ನೋದನ್ನ ಈ ಜೀವಸ್ಥದ್ ವಶಗಸ್ತದ ತದಾಭಾಸೋ ಹರಿಸ್ಸರ್ವ ರೂಪೇಶ್ವಪಿ ಸಮಸ್ತದ ಅನ್ನೋದು ಎಲ್ಲಿದೆ? ಅದು ಪ್ರಮಾಣಗಳಿವೆ, ಇದಕ್ಕೆಲ್ಲದಕ್ಕೂ ಪ್ರಮಾಣ ಇದೆ ಅನ್ನೋ ಮಾತು ಅಲ್ಲಿ ಕಂಡು ಬಂದಿಲ್ವಲ್ಲ. ಅಂದ್ರೆ ಹಿಂದೆ ತೇನ ಅಂತ ಬಂದಿದೆಯಲ್ಲ, ಆ ತೇನ ಅನ್ನೋದನ್ನ ನಾನಾ ರೀತಿಯಾಗಿ ವ್ಯಾಖ್ಯಾನಿಸ್ಕೊಂಡಿದ್ವಲ್ಲ ಹಿಂದೆ, ಅದೇ ತೇನ ಅನ್ನೋದನ್ನ ಇಲ್ಲೂ ಇಟ್ಕೋಬೇಕು. ತೇನ ಅನ್ನೋದನ್ನ ಪ್ರತಿಯೊಂದಕ್ಕೂ ಕೂಡ ಸ್ವೀಕಾರ ಮಾಡಿ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದನ್ನು ಸ್ವೀಕಾರ ಮಾಡಿ. ಪ್ರತಿಯೋಜನಂ ಮನೋವೃತ್ತಿ, ಅದು ನೋಡಿ, ತೇನಯೇವ ಅದೇ ಪ್ರಮಾಣದಿಂದಲೇ ಅನ್ನೋದನ್ನ ಪ್ರತಿಯೋಜನಂ, ಪ್ರತಿಯೊಂದು ವಾಕ್ಯ ಯೋಜನ, ಆಯಾ ಸಂದರ್ಭಕ್ಕೆ ತಕ್ಕಂತೆ ವಾಕ್ಯಗಳನ್ನು ನಾವೇನು ಯೋಜಿಸಿಕೊಂಡಿರ್ತೇವೆ ಆ ಪ್ರತಿಯೊಂದು ವಾಕ್ಯದ ಯೋಜನೆಗೂ ಕೂಡ ಆ ತೇನೈವ ಅಂತ ಅನ್ನೋದನ್ನ ಅನುವೃತ್ತ ಮಾಡ್ಕೋಬೇಕು. ಹೀಗೆ ತೇನೈವ ಅನ್ನೋದನ್ನ ಅನುವೃತ್ತ ಮಾಡ್ಕೊಂಡಾಗ ನಮಗೆ ಬೇಕಾದಂತಹ ಅರ್ಥ ಸಿಗ್ತದೆ. ಅಂದ್ರೆ ಪ್ರಮಾಣ ಇರುವುದರಿಂದ ಅಂತ ಅರ್ಥ. ಜೀವರು ಭಗವಂತನ ಅಧೀನ ಅಲ್ಲಿಗೆ ಪ್ರಮಾಣ ಇದೆ, ಅವನು ಭಗವಂತನ ಪ್ರತಿಬಿಂಬ ಅಲ್ಲಿಗೆ ಪ್ರಮಾಣ ಇದೆ. ಮತ್ತೆ ಮತ್ಸ್ಯಕೂರ್ಮಾದಿಗಳು ಭಗವಂತನ ಅಭಿನ್ನ ಅಂಶರು ಅಲ್ಲಿಗೆ ಪ್ರಮಾಣ ಇದೆ. ನಾನು ಅಲ್ಲಿ ಹೇಳುವಾಗ ಜೀವರು ಭಗವಂತನಿಂದ ಭಿನ್ನರು ಅಂತ ಹೇಳಿದ್ನೋ ಅಭಿನ್ನರು ಅಂತ ಹೇಳಿದ್ನೋ? ಅಭಿನ್ನರು ಅಂತ ಒಂದು ಹೇಳಿದ್ರೆ ಅದು ಪ್ರಮಾದದಿಂದ ಹೇಳಿದಂತ ತಿಳ್ಕೊಳ್ಳಿ. ಜೀವರು ಭಗವಂತನಿಂದ ಭಿನ್ನರು, ಅವನ ಪ್ರತಿಬಿಂಬರು ಮತ್ತು ಅವನ ಅಧೀನವಾಗಿಯೇ ಕಾರ್ಯನಿರ್ವಹಿಸುವವರು ಅನ್ನೋದು ಪ್ರಮಾಣಗಳಿದೆ. ಮತ್ಸ್ಯಕೂರ್ಮಾದಿ ರೂಪಗಳು ಆತನಿಂದ ಅಭಿನ್ನಾಂಶರು ಅನ್ನೋದಕ್ಕೂ ಕೂಡ ಪ್ರಮಾಣ ಇದೆ. ಎಲ್ಲವೂ ಪ್ರಮಾಣ ಸಿದ್ಧವೇ ಆಗಿರುವುದರಿಂದ ಇಲ್ಲಿ ನಮಗೆ ಯಾವುದೇ ರೀತಿಯಾದ ದೋಷ ಇಲ್ಲ ಅಂತ ಅಭಿಪ್ರಾಯ. ಹೀಗೆ ಪ್ರತಿಯೊಂದು ಯೋಜನಕ್ಕೂ ಅದನ್ನು ತಗೊಳ್ಬೇಕು. ಅನುವೃತ್ಯ ಭಾಷ್ಯೋಕ್ತ ವಚನಾನಿ ಊಹ್ಯಾನಿ, ಬ್ರಹ್ಮಸೂತ್ರ ಭಾಷ್ಯವನ್ನು ನೀವು ಜೊತೆಗೆ ನೋಡಬೇಕು ಅಂತ ಅಭಿಪ್ರಾಯ ರಾಘವೇಂದ್ರ ಸ್ವಾಮಿಗಳು. ಅನುಭಾಷ್ಯ ತತ್ವಮಂಜರಿ ಮಾತ್ರ ನೋಡ್ತಾ ಕೂತಾಗ ಅಲ್ಲೇನು ಪ್ರಮಾಣ ಅಂತ ಪ್ರಶ್ನೆ ಬಂದಾಗ ಭಾಷ್ಯದಲ್ಲಿ ಬಂದಿರುವಂತಹ ಪ್ರಮಾಣ ವಾಕ್ಯಗಳನ್ನ ಅಲ್ಲಲ್ಲಿ ಸ್ವೀಕಾರ ಮಾಡಿರಿ, ಅಲ್ಲಲ್ಲಿ ಹೊಂದಿಸ್ಕೊಳ್ಳಿರಿ, ಊಹೆ ಮಾಡಿಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂತೆ ಏನೇನು ವಾಕ್ಯ ಬೇಕು ಅದು ಭಾಷ್ಯದಲ್ಲಿ ಬಂದದನ್ನು ನೋಡ್ರಿ ಅಂತ ಹೀಗೆ ಅದರ ಅಭಿಪ್ರಾಯ. ಭಾಷ್ಯೋಕ್ತ ವಚನಾನಿ ಊಹ್ಯಾನಿ, ಅವುಗಳನ್ನ ಊಹೆ ಮಾಡಿ ತಿಳ್ಕೊಳ್ಬೇಕು ಆಯಾ ಸಂದರ್ಭಕ್ಕೆ ತಕ್ಕಂತೆ. ಗ್ರಂಥಗೌರವ ಭಯಾತನ ಅತ್ರ ಪ್ರಪಂಚತೆ, ನಾವ್ಯಾಕೆ ಹೇಳಲಿಲ್ಲ ಅಂದ್ರೆ ಅಣುಭಾಷ್ಯನೇ ಸಂಕ್ಷಿಪ್ತ, ಅದಕ್ಕೆ ವ್ಯಾಖ್ಯಾನ ರೂಪವಾದದ್ದು ತತ್ವಮಂಜರಿ. ಎಲ್ಲವನ್ನು ಹೇಳಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ, ಗ್ರಂಥ ದೊಡ್ಡದಾದೀತು. ವಿಸ್ತೃತವಾಗಿ ನೋಡಬೇಕು ಅಂತಿದ್ದವರು ಬ್ರಹ್ಮಸೂತ್ರ ಭಾಷ್ಯವನ್ನ, ತತ್ವಪ್ರಕಾಶಿಕ, ಅಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಮೊದಲಾದ್ದನ್ನು ನೋಡ್ರಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಸಂಕ್ಷಿಪ್ತವಾಗಿ ನೋಡ್ಲಿಕ್ಕೆ ಕೂತಾಗಲೂ ಕೂಡ ಪ್ರಮಾಣಗಳ ಬಗ್ಗೆ ಜಿಜ್ಞಾಸೆ ಬಂದ್ರೆ, ಈಗ ನಮಗೆ ಬರ್ತಾ ಇದೆ, ನಾವು ಪಾಠ ಕೇಳ್ತಾ ಇದ್ದೇವೆ, ಈ ಸಂದರ್ಭದಲ್ಲಿ ಜಿಜ್ಞಾಸೆ ಬಂದ್ರೆ ಅಲ್ಲಿರೋ ಪುಸ್ತಕಗಳನ್ನ ತೆಗೆದು ನೋಡಿ, ಅಲ್ಲಿರೋ ವಾಕ್ಯಗಳನ್ನ ತೆಗೆದು ನೋಡಿ. ಇಲ್ಲಿ ನಾವು ಅದನ್ನು ಹೇಳ್ತಾ ಇಲ್ಲ ಅಂತ ಹೀಗೆ ಒಟ್ಟು 66ನೇ ಗದ್ಯ ಭಾಗದ ಸಾರಾಂಶ. ಸೂತ್ರ ಭಾಷ್ಯದಲ್ಲಿರುವಂಥ ಕೆಲವು ಪ್ರಮಾಣಗಳನ್ನು ಕೂಡ ಗಮನಿಸೋಣ. ಅನೇಕ ಸೂತ್ರಗಳಿವೆ, ಎಲ್ಲ ಸೂತ್ರಗಳ ಅಂಶವನ್ನು ಮಾತ್ರ ಸಂಗ್ರಹಿಸಿದ್ದಾರೆ ಆಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು. ಮಾಂ ರಕ್ಷತು ವಿಭುರ್ನಿತ್ಯಂ ಪುತ್ರೋಹಂ ಪರಮಾತ್ಮನಃ
ಪರಮಾತ್ಮ ಯಾವತ್ತು ನಮ್ಮನ್ನು ರಕ್ಷಿಸಲಿ. ಇದೊಂದು ವೇದವಾಕ್ಯ. ನಾನು ಪರಮಾತ್ಮನ ಮಗ. ಆವಃ ಪರೇಣ ಪಿತರಂ ಯೋಸ್ಯ ಅನುವೇದ ಎಸ್ತದ್ವೇದ ಸ ಪಿತುಷ್ಪಿತಾಸತ್ ಎಸ್ತಾ ವಿಜಾನಾತ್ ಸ ಪಿತುಷ್ಪಿತಾಸತ್. ಇಲ್ಲಿ ಎಲ್ಲ ಕಡೆನೂ ಕೂಡ ಇದು ಇದು ಮಹಾನಾರಾಯಣ ಉಪನಿಷತ್ತು. ಎಸ್ತದ್ವೇದ ಅಂತ ಮಹಾನಾರಾಯಣ ಉಪನಿಷತ್ತು. ಅಲ್ಲಿ ಈ ಎಲ್ಲ ಕಡೆನೂ ಕೂಡ ಭೇದದ ಬಗ್ಗೆನೇ ಪ್ರತಿಪಾದನೆ ಇದೆ. ಬ್ರಹ್ಮಜ್ಞಾನಿಯು ಪರಮಾತ್ಮನಿಗೂ ತಂದೆ. ಬ್ರಹ್ಮಜ್ಞಾನಿ ಪರಮಾತ್ಮನಿಗೆ ಹೇಗೆ ತಂದೆ ಅಂದರೆ ಪರಮಾತ್ಮನಿಗೆ ನಾಮಕರಣ ಮಾಡ್ತಾನೆ, ಪರಮಾತ್ಮನಿಗೆ ಹೆಸರನ್ನು ಕೊಡೋನು. ಮತ್ತೆ ಮುಂದೆ ಪಾರಾಶರ್ಯಾಯನ ಶ್ರುತಿ ಅಂತ ಇದೆ ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ 345ನೇ ಪುಟದಲ್ಲಿ. ಅಂಶೋಹ್ಯೇಷ ಪರಸ್ಯ ಯೋಯಂ ಪುಮಾನ್ ಉತ್ಪದ್ಯತೆ ಚ ಮ್ರಿಯತೆ ಚ ನಾನಾಹ್ಯೇನಂ ವ್ಯಪದಿಶಂತಿ ಪಿತೇತಿ ಪುತ್ರೇತಿ ಭ್ರಾತೇತಿ ಸಖೇತಿ ಚ. ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವಂತಹ ಸಂಬಂಧ ನಾನಾ ರೀತಿಯಾಗಿದೆ. ಈ ಪರಮಾತ್ಮನಿಗೆ ಈ ಜೀವ ಮತ್ತು ಪರಮಾತ್ಮನ ನಡುವೆ ಏನು ಸಂಬಂಧ ಅಂದ್ರೆ ಅದೊಂದು ತುಂಬಾ ವಿಲಕ್ಷಣವಾದ ಸಂಬಂಧ. ಜೀವ ಪರಮಾತ್ಮನಿಗೆ ಅಂಶನೂ ಹೌದು. ಅದನ್ನ 346ನೇ ಪೇಜಿನಲ್ಲಿ ವರಾಹ ಪುರಾಣದ ಮಾತನ್ನು ಕೂಡ ಹೇಳಿದ್ದಾರೆ. ಜೀವ ಹುಟ್ಟುತ್ತಾನೆ, ಸಾಯ್ತಾನೆ, ಅವನು ಈ ಪರಮಾತ್ಮನಿಗೆ ಅಂಶ. ಮೂಲತಃ ಅಂಶ ಅಂತ ತಿಳಿಯಿರಿ. ಅದ್ರ ಅಂಶನ ಅಂದ್ರೆ ಅಂಶ ಮಾತ್ರಣ ಅಂದ್ರೆ ಬರೇ ಅಂಶ ಅಲ್ಲ, ತಂದೆಯೂ ಹೌದು. ಅವನು ಪರಮಾತ್ಮನಿಗೆ ತಂದೆನೇ. ಚತುರ್ಮುಖ ಬ್ರಹ್ಮನನ್ನ ತಂದೆ ಅಂತ ಹೇಳ್ತಿರ್ತಾರೆ ಶಾಸ್ತ್ರದಲ್ಲಿ, ಪರಮಾತ್ಮನಿಗೆ ತಂದೆ ಅಂತ. ಚತುರ್ಮುಖ ಬ್ರಹ್ಮನನ್ನ ಪರಮಾತ್ಮ ತನ್ನ ನಾಭಿ ಕಮಲದಲ್ಲಿ ಪಡೆದಿದ್ರಿಂದ ಅವನು ತಂದೆ ಅಂತ ಅನ್ನೋದು ಸರಿಯೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದ್ರೆ ಇವನು ನಾಮಕರಣ ಮಾಡಿದ್ರಿಂದ, ಈ ಒಂದು ಹೆಸರು ಕೊಡೋದ್ರಿಂದ, ಭಗವಂತನಿಗೆ ಹೆಸರು ಕೊಡೋದ್ರಿಂದ ಇವನೇ ತಂದೆ. ಇವನೇ ಅಂದ್ರೆ ಇವನು ಕೂಡ, ಜೀವನೂ ಕೂಡ ಪರಮಾತ್ಮನಿಗೆ ತಂದ್ರೆ. ಆದ್ರಿಂದ ಈ ಜೀವನನ್ನ ಪರಮಾತ್ಮನ ತಂದೆ ಅಂತಲೂ ಪರಮಾತ್ಮನ ಮಗ ಅಂತಲೂ ನಾವು ಉಪಾಸಿಸಬಹುದು. ಅದು ಸೂತ್ರದಲ್ಲಿ ದಾಶಕಿತವಾದ ಇವತ್ತು ಅನೇಕ ಥರ ಅವನನ್ನು ಉಪಾಸನೆ ಮಾಡಬಹುದು ಅಂತೆಲ್ಲ ಬಂದಿದೆ ಅಲ್ಲ. ಇಂಥವೆಲ್ಲ ವಿಚಿತ್ರವಾದ ಸಂಬಂಧಗಳಿದೆ ಜೀವನಿಗೂ ಪರಮಾತ್ಮನಿಗೂ. ಪುತ್ರ ಭ್ರಾತೃ ಸಖಿತ್ವೇನ ಜೀವನನ್ನ ಭಗವಂತನ ಮಗ ಅಂತನೂ, ಸಹೋದರ ಅಂತನೂ, ಮತ್ತೆ ಅವನನ್ನ ಗೆಳೆಯ ಅಂತನೂ ಹೀಗೆಲ್ಲ ನಾವು ತಿಳಿಯಬಹುದು. ಸ್ವಾಮಿತ್ವೇನ ಯಥೋ ಹರಿಹಿ, ಇಲ್ಲಿ ನಾನು ಹೇಳೋ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ನಮಗವನು ಪುತ್ರ, ನಮಗವನು ಭ್ರಾತ, ನಮಗವನು ಗೆಳೆಯ, ಯಜಮಾನನೂ ಹೌದು. ಹೀಗೆ ಬಹುಧಾ ಗೀಯತೆ ವೇದೈಹಿ ಜೀವ ಅಂಶಃ ತೇನ ತಸ್ಯತು. ಆದ್ರಿಂದ ಈ ಜೀವ ಪರಮಾತ್ಮನ ಅಂಶನಾಗಿದ್ದಾನೆ. ಅಂಶ ಆಗಿರುವುದರಿಂದ ಈ ಎಲ್ಲಾ ರೀತಿಯಿಂದಲೂ ಹೇಳ್ತಾರೆ. ಭಾಗವತದಲ್ಲಿ ಕೂಡ ಬಂದಿರುವ ಒಂದು ಮಾತಿದೆ, ನಮಾತ ನಪಿತಾ ತಸ್ಯ ನ ಭಾರ್ಯಾನ ಸುತಾದಯ. ಅವನಿಗೆ ತಂದೆ ತಾಯಿ ಇತ್ಯಾದಿಗಳು ಯಾರೂ ಇಲ್ಲ ಪರಮಾತ್ಮನಿಗೆ. ಆದರೆ ಸರ್ವೇಷಾಂ ಆತ್ಮಜೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಎಲ್ಲರಿಗೂ ಆತ್ಮಜ ಮಗ. ಸರ್ವೇಷಾಂ ಆತ್ಮಜ ಆತ್ಮ ಅವರ ಅಂತರ್ಯಾಮಿ. ಪಿತಾ ತಂದೆ ತಾಯಿ ಹೌದು, ಒಡೆಯನೂ ಹೌದು. ಈ ಎಲ್ಲ ರೀತಿಯಿಂದಲೂ ಅವನನ್ನು ಉಪಾಸಿಸಬಹುದು ಅಂತ ಅರ್ಥ. ಭಗವಂತನನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವ ಸಂಪ್ರದಾಯ ಈ ಎಲ್ಲ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಭಗವಂತ ನಮ್ಮ ಜೀವಮಾನದಲ್ಲಿ ಅನೇಕ ಪಾತ್ರಗಳನ್ನು ವಹಿಸ್ತಾನೆ. ಅವನು ನಮಗೆ ಒಡೆಯ ಹೌದು, ಆದರೆ ಮಗನಾಗಿಯೂ ಇರೋದ್ರಿಂದ ಅವನು ಈ ರೀತಿಯಾಗಿ ಅವನನ್ನು ಮಗ ಅಂತ ಉಪಾಸನೆ ಮಾಡ್ಲಿಕ್ಕಾಗಿಯೇ ಅವನನ್ನು ತೊಟ್ಟಿಲಲ್ಲಿ ಹಾಕಿ ತೂಗೋದೆಲ್ಲರೂ ಕೂಡ. ಎಲ್ಲರೂ ಉಪಾಸನೆ ಮಾಡ್ಲಿಕ್ಕೆ ಆಗದೇ ಇರುವ ಒಂದೇ ಅಂಶ ಅಂದ್ರೆ ಅವನು ಗಂಡ ಅಂತನೋ ಅಂಶ. ಗಂಡ ಭಗವಂತ ನಮ್ಮ ಪತಿ ಅಂತ ಉಪಾಸನೆ ಮಾಡಬೇಕಾದ ಅಧಿಕಾರ ಕೆಲವೇ ಜನ ಅಪ್ಸರಿಯರಿಗೆ ಮಾತ್ರ, ಎಲ್ಲ ಅಪ್ಸರಿಯರಿಗಲ್ಲ, ಕೆಲವರಿಗೆ ಮಾತ್ರ. ಭಾಗವತ ತಾತ್ಪರ್ಯ ಅದನ್ನು ಹೇಳಿದೆ. ಭಗವದ್ ಭರ್ತೃತಾ ಯೋಗ್ಯ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ
ತದನ್ಯಾಸಾಂ ಮಹಾನ್ ದೋಷ ಭಗವದ್ಭರ್ತೃತಾ ಸ್ಮೃತವು. ಯಾರು ಕೆಲವರು ಅಪ್ಸರೆಯರು ಮಾಡಿದ್ರು ಅಂತ ಉಳಿದ ಅಪ್ಸರೆಯರು ಮಾಡುವಂತಿಲ್ಲ, ಯಾರೋ ಅಪ್ಸರೆಯರು ಮಾಡಿದ್ರು ಅಂತೇಳಿ ಮಾನವ ಸ್ತ್ರೀಯರು ಅವನನ್ನು ಮಾಡುವಂತಿಲ್ಲ. ಹಾಗೆ ಉಪಾಸನೆ ಮಾಡಬಾರ್ದು. ಯಜಮಾನ ಅಂತನೂ, ಮಗ ಅಂತನೂ, ಸ್ವಾಮಿ ಅಂತನೂ, ಮತ್ತೆ ಸ್ವಾಮಿ ಅಂದ್ರೆ ಮಾಲೀಕ, ನಮ್ಮ ಪ್ರಭು ಅಂತನೂ, ಮಗ ಅಂತನೂ, ಗೆಳೆಯ ಅಂತನೂ, ಹೀಗೆ ಮಾತ್ರ ಎಲ್ಲರೂ ಉಪಾಸನೆ ಮಾಡಬಹುದು. ಈ ಉಪಾಸನೆಗೇನೂ ತೊಂದರೆ ಇಲ್ಲ ಅಂತ ಈ ಶ್ಲೋಕ ನಮ್ಗೆ ಹೇಳ್ತದೆ. ಯಥೋ ಭೇದೇನ ತಸ್ಯಾಯಂ ಅಭೇದೇನ ಚ ಗೀಯತೆ. ಆ ಜೀವನನ್ನ ವಾಸ್ತವಿಕವಾಗಿ ಜೀವ ಪರಮಾತ್ಮನಿಂದ ಭಿನ್ನ ಆದ್ರಿಂದ ಪುತ್ರ ಮತ್ತೆ ಪಿತಾ ಹೀಗೆಲ್ಲ ಹೇಳೋದು. ಆದರೂ ಅಭೇದ ಅಂತನೂ ಹೇಳ್ತಾರೆ. ಯಾಕೆಂದ್ರೆ ಅದು ಅಂಶ ಅನ್ನೋ ದೃಷ್ಟಿಯಿಂದ ಸಾದೃಶ್ಯ, ಜೀವನಿಗೂ ಪರಮಾತ್ಮನಿಗೂ ಸಾದೃಶ್ಯ ಇರೋದ್ರಿಂದ, ಜ್ಞಾನ ಸುಖಾದಿ ರೂಪದಿಂದ ಸಾದೃಶ್ಯ ಇರೋದ್ರಿಂದ ಅಭೇದವನ್ನು ಕೂಡ ವರ್ಣನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಈ ಜೀವರಿಗೂ ಮತ್ತು ಪರಮಾತ್ಮನ ಉಳಿದ ರೂಪಗಳಿಗೂ ಒಂದು ವ್ಯತ್ಯಾಸ ಇದೆ. ಅತಶ್ಚ ಅಂಶತ್ವ ಉದ್ದಿಷ್ಟೋ ಭೇದಾಭೇದವು ನ ಮುಖ್ಯತಃ. ಅಭೇದ ಅಂತ ಮುಖ್ಯ ಅಭೇದ ಅಲ್ಲ ಪರಮಾತ್ಮನಿಗೆ, ಅದು ಸಾದೃಶ್ಯ ಮೂಲಕವಾದ ಅಭೇದ. ಮಂತ್ರವರ್ಣಾತ್ 44ನೇ ಸೂತ್ರ. ಜಗತ್ತೆಲ್ಲವೂ ಭಗವಂತನ ಒಂದು ಅಂಶ ಮಾತ್ರ ಆಗಿದೆ. ಪಾದೋಸ್ಯ ವಿಶ್ವಾಭೂತಾನಿ ಪುರುಷ ಸೂಕ್ತ. ಮತ್ತೆ ಅಪಿ ಸ್ಮರ್ಯತೆ ಮಮೈವಾಂಶೋ ಜೀವಲೋಕಿ ಜೀವಭೂತ ಸನಾತನ ಭಗವದ್ಗೀತೆಯಲ್ಲಿ ಆ ಜೀವರು ಪರಮಾತ್ಮನ ನನ್ನ ಅಂಶರು ಅಂತ ಭಗವಂತನೇ ಹೇಳ್ಕೊಂಡಿದ್ದಾನೆ. ಅದಕ್ಕೆಲ್ಲದಕ್ಕೂ ಕೂಡ ಭಿನ್ನಾಂಶರು ಅಂತಲೇ ಅರ್ಥ. ಪ್ರಕಾಶಾದಿವತ್ ನೈವಂ ಪರಹ 46. ಅಂಶ ಹೌದು, ಆದ್ರೆ ಮತ್ಸ್ಯಾದಿಗಳಂತೆ ಅಂಶ ಅಲ್ಲ. ಅದ್ರದ್ದೆಲ್ಲ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿಗಳನ್ನೆಲ್ಲ ಹೇಳೋದಿಲ್ಲ, ಸುಮ್ಮನೆ ಸೂತ್ರ ಮಾತ್ರ ಓದಿರ್ತೇನೆ ಅಷ್ಟೇ. ಅಂಶತ್ವೇಪಿ ನ ಮತ್ಸ್ಯಾದಿರೂಪಿ ಪರಹ ಏವಂ ವಿಧ. ಜೀವ ಪರಮಾತ್ಮನ ಅಂಶ ಹೌದು, ಮತ್ತೆ ಮತ್ಸ್ಯಾದಿಗಳು ಕೂಡ ಪರಮಾತ್ಮನ ಅಂಶ ಹೌದು. ಆದ್ರೆ ಅವರು ಮತ್ಸ್ಯ ಕೂರ್ಮ ಮೊದಲಾದವುಗಳು ಜೀವರಂತೆ ಅಲ್ಲ ಅಂತ ಹೀಗರ್ಥ. ಜೀವನಂತೆ ಅಲ್ಪಶಕ್ತಿ ಉಳ್ಳವರು, ಅಲ್ಪ ಸಾಮರ್ಥ್ಯ ಉಳ್ಳವರು ಅವರಲ್ಲ. ಸ್ಮರಂತಿ ಚ ಅಂತ ಮುಂದೆ ಒಂದು ಸೂತ್ರ 47. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಅದನ್ನು ಮುಂದೊಂದ್ಸರಿ ನೋಡೋಣ. ಏತಾ ಸ್ವಾಂಶಕಲಾ ಅಂತ ಭಾಗವತದಲ್ಲಿದೆ ಅಂತ ನೆನಪು ನೋಡೋಣ. ಅಥವಾ ಇಲ್ಲಿ ಏತೆ ಅಂತ ಇದ್ರೂ ಇರ್ಬೋದು, ನನಗೆ ತಪ್ಪು ತಿಳುವಳಿಕೆ ಆಗಿರ್ಬೋದು. ಈ ಸ್ವಾಂಶಕಲಾ ಮತ್ಸ್ಯಕೂರ್ಮ ಮೊದಲಾದ ಅವತಾರಗಳೇನಿವೆ, ಮತ್ಸ್ಯಕೂರ್ಮ ಮೊದಲಾದ ಅವತಾರಗಳೆಲ್ಲವೂ ಕೂಡ ಸ್ವಯಂ ಕೃಷ್ಣನಿಂದ ಅಭಿನ್ನನೇ ಅವು, ಬೇರೆ ಯಾವುದೂ ಅಲ್ಲ ಅಂತ ಹೀಗೆಲ್ಲ ಭಾಗವತಾದಿ ಗ್ರಂಥಗಳಲ್ಲಿ ವ್ಯತ್ಯಾಸ ಹೇಳಿದ್ದಾರೆ. ತದೇವಂ ನಾಣು ಮಾತ್ರೋಪಿ ಭೇದ ಸಾಂಶಾಂಶಿನೋ ಭವೇತ್. ಪರಮಾತ್ಮನಿಗೂ ಅವನ ರೂಪಗಳಿಗೂ ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಅಲ್ಲಿ ವ್ಯತ್ಯಾಸವನ್ನು ಚಿಂತಿಸಲೇಬಾರದು. ಆದರೆ ಜೀವನಿಗೂ ಪರಮಾತ್ಮನಿಗೂ ಕೂಡ ಪೂರ್ಣವಾದ ಭೇದವೇ ಇದೆ. ಅಂಶತ್ವ ಸಮಾನ, ಆದರೆ ಒಂದ್ ಕಡೆ ಭಿನ್ನಾಂಶತ್ವ, ಮತ್ತೊಂದು ಕಡೆ ಅಭಿನ್ನಾಂಶತ್ವ, ಈ ರೀತಿಯಾದ ವ್ಯತ್ಯಾಸ ಇದೆ. ಇದು 47ನೇ ಸೂತ್ರ. ಆಭಾಸ ಏವಚ ಅಂತ ಕೊನೆಗೆ 50ನೇ ಸೂತ್ರ ಇದೆ. ಅಲ್ಲಿ ದ್ವಿರೂಪ ವಂಶಕೌ ತಸ್ಯ ಪರಮಸ್ಯ ಹರೇಹ ವಿಭೋಹ. ಪರಮಾತ್ಮನಿಗೆ 2 ಥರದ ಅಂಶಗಳಿವೆ. ಪ್ರತಿಬಿಂಬಾಂಶಕಶ್ಚಾಪಿ ಸ್ವರೂಪಾಂಶಕ ಏವಚ. ಪ್ರತಿಬಿಂಬಾಂಶ ಮತ್ತು ಸ್ವರೂಪಾಂಶ ಅಂತ 2 ಥರದ ಅಂಶಗಳಿವೆ ಅಂತ ಸ್ಪಷ್ಟವಾಗಿ ಹೇಳುವಂಥ ಮತ್ತೊಂದು ಮಾತನ್ನು ಕೂಡ ಆಚಾರ್ಯರು ಉದ್ಧರಿಸ್ತಾರೆ. ಜೀವರು ಪರಮಾತ್ಮನ ಪ್ರತಿಬಿಂಬಾಂಶರು, ಮತ್ತೆ ಮತ್ಸ್ಯಾದಿಗಳು ಆತನ ಸ್ವರೂಪಾಂಶರು. ಆದ್ರಿಂದ ಅಂಶತ್ವ ಅಂತನೂ ಸಮಾನ ಇರಬಹುದು, ಆದರೆ ಆ ಅಂಶತ್ವದಲ್ಲಿ
ಭೇದ ಇದೆ ಅನ್ನೋದನ್ನು ತೋರಿಸುವಂಥ ಸ್ಪಷ್ಟವಾದ ಪ್ರಮಾಣ ಇದು. ಪ್ರತಿಬಿಂಬಾಂಶರು ಜೀವರು, ಪ್ರಾದುರ್ಭಾವ ಪರೇ ಸ್ಮೃತಾ. ಇನ್ನು ಸ್ವರೂಪಾಂಶಗಳು ಅಂತೇನಿವೆ ಅವೆಲ್ಲ ಭಗವಂತನ ಪ್ರಾದುರ್ಭಾವಗಳು. ಮತ್ಸ್ಯ ಕೂರ್ಮ ರಾಮಕೃಷ್ಣಾದಿಗಳು ಭಗವಂತನ ಪ್ರಾದುರ್ಭಾವಾಂಶ, ಅದನ್ನೇ ಅಭಿನ್ನಾಂಶ ಅಂತ ಶಾಸ್ತ್ರದಲ್ಲಿ ವರ್ಣಿಸೋದು. ಪ್ರತಿಬಿಂಬೆ ಸ್ವಲ್ಪ ಸಾಮ್ಯಂ ಸ್ವರೂಪಾಣಿ ಇತರಾಣಿತು. ಪರಮಾತ್ಮನ ಪ್ರತಿಬಿಂಬರಾದಂತಹ ಜೀವರಲ್ಲಿ ಸ್ವಲ್ಪವೇ ಸಾಮ್ಯ ಇರ್ತದೆ ಭಗವಂತನಿಗೆ ಜ್ಞಾನಾನಂತಗಳ ದೃಷ್ಟಿಯಿಂದ. ಆದರೆ ಭಗವಂತನ ಸ್ವರೂಪಾವತಾರಗಳಿಗೆ ಮಾತ್ರ ಪೂರ್ಣವಾದಂತಹ ಸಾಮ್ಯನೇ ಇರ್ತದೆ. ಜ್ಞಾನಾನಂದಾದಿಗಳ ದೃಷ್ಟಿಯಿಂದ ಪೂರ್ಣವಾದ ಸಾಮ್ಯವೇ ಇರ್ತದೆ ಅಂತ ಅಭಿಪ್ರಾಯ. ಅಲ್ಲಿಗೆ 50ನೇ ಸೂತ್ರ ಸಮಾಪ್ತವಾಗಿದೆ. ಅಲ್ಲಿರುವುದು ಎಲ್ಲವನ್ನೂ ಹೇಳಲಿಲ್ಲ, ಒಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ನಾವು ನೋಡ್ಬೋದು. ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅಲ್ಲಿಗೆ 2ನೇ ಅಧ್ಯಾಯದ 3ನೇ ಪಾದದಲ್ಲಿ ಆ ಅಂಶಾಧಿಕರಣ ಸಮಾಪ್ತ ಆಗಿದೆ. ಮತ್ತೆ 66ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಕೂಡ ಸಮಾಪ್ತವಾಗಿದೆ.